ನಮಸ್ಕಾರ ರೀ, ನಾನು ಪ್ರದೀಪ್ ತಂಬಾಕೆ. ಇದು ನಂದು ಎರೆಹುಳ ಗೊಬ್ಬರ ಘಟಕ ನೋಡ್ರಿ. ನಾವು ಎರೆಹುಳ ಗೊಬ್ಬರವನ್ನು ತಯಾರು ಮಾಡುತ್ತೇವೆ. ಈಗ ಇದು ಒಂದು ಪರ್ಮನೆಂಟ್ ಸ್ಟೀಲ್ ಶೆಡ್ಡಿನ ಕೆಳಗೆ ತಯಾರು ಮಾಡ್ತಾ ಇದ್ದೇವೆ. ಹೊಸದ್ರಿ, ಮೊದಲಿನ ನಂಬರ್ ಹೊಸದು ಪರ್ಮನೆಂಟ್ ಶೆಡ್ ಇದೆ, ಬಟ್ ಇದು ಹೊಸದು ಪರ್ಮನೆಂಟ್ ಶೆಡ್ ಮಾಡಿದ್ದೇವೆ. ಇದು ಹೊಸದಾಗಿ ಬೆಡ್ ತಯಾರು ಮಾಡುತ್ತಿದ್ದೇವೆ ಇಲ್ಲಿ. ಹೀಗೆ ಅದ್ರ ಸಲ ಜಸ್ಟ್ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತ ಇದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಮೊದಲು ನಂದು ವಿಡಿಯೋ ನೋಡಿರ್ಬೇಕು ನೀವು, ಎರಂಗು ಕಸ್ತೂರಿ ಯೂಟ್ಯೂಬ್ ಚಾನಲ್ ಮೇಲೆ. ಮೊದಲು ನಾವು ಎಲ್ಲ ಖುಲ್ಲಾನೇ ಮಾಡ್ತೇವೆ, ಖುಲ್ಲಾ ಅಂದ್ರೆ ಗಿಡದ ಕೆಳಗೆ ಮಾಡ್ತಿದ್ದೆವು. ಈಗೆಲ್ಲ ಹೊಸದು ಒಂದು ಶೆಡ್ ಮಾಡಿದೆವು. ಈ ಹೊಸ ಶೆಡ್ಡಿನ ಕೆಳಗೆ ಒಂದು ಹೊಸದು ಮೊದಲನೇದಾಗಿ ನಾವು ಬೆಡ್ಡನ್ನು ತಯಾರು ಮಾಡ್ತಾ ಇದ್ದೇವೆ ನೋಡ್ರಿ ಈ ಪದ್ಧತಿಯಲ್ಲಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ನೀವು ಯಾವ ಥರ ಬೆಡ್ ತಯಾರು ಮಾಡಬೇಕು, ಎಷ್ಟು ಉದ್ದಕ್ಕಿರಬೇಕು ಅದನ್ನು ಹೇಳ್ಕೊಡ್ತೀನಿ. ಈಗ ಜಸ್ಟ್ ನಾವೊಂದು ತೋರಿಸ್ತಾ ಇದ್ದೀನಿ ಯಾವ ಥರ ನಾವು ಹೊಸ ಶೆಡ್ ಮಾಡಿ ನಿಮಗೆಲ್ಲ. ಈಗ ಹೊಲ್ದಾಗ ಕೋಳಿಗಳನ್ನು, ದೇಶಿ ಕೋಳಿಗಳನ್ನು ತಂದುಬಿಟ್ಟಿದ್ದೆವು. ಇದು ನೋಡ್ರಿ ನಮ್ಮದು ಖುಲ್ಲಾ ಇದ್ದಿದ್ದು ಎರೆಹುಳ ಗೊಬ್ಬರ ಘಟಕ. ಈ ಥರ ಖುಲ್ಲಾನೇ ಗಿಡದ ಕೆಳಗೆ ನಾವು ಬೈನ್ ಗಿಡದ ಕೆಳಗೆಲ್ಲ ಎರೆಹುಳ ಗೊಬ್ಬರ ತಯಾರು ಮಾಡ್ತೇವೆ. ಇದೇ ಮಳೆಗಾಲದಾಗ ಸ್ವಲ್ಪ ಭಾಳ ಪ್ರಾಬ್ಲಮ್ ಆಲತ್ತಿತ್ತು. ಮಳೆ ಬಂದ್ರಿಂದ ಎಲ್ಲ ಗೊಬ್ಬರ ಎಲ್ಲ ಹರ್ಕೊಂಡು ಹೋಗ್ಲತ್ತಿತ್ತು. ಬಿಸಿಲು ಹೆಚ್ಚಿಗೆ ಬರ್ಲತ್ತಿತ್ತು, ಬಿಸಿಲಾಗೆಲ್ಲ ಹುಳ ಸಾರ್ಲತ್ತಿವು. ಆ ಸಲಕ್ಕೆ ಒಂದು ಇದೂ ಇರಲಿ ಮತ್ತು ಅದನ್ನೂ ಇರಲಿ ಅಂತ ಈ ಥರ ಒಂದು ಎರಡು ಪದ್ಧತಿಲಿ ನಾವು ತಯಾರು ಮಾಡತ್ತಿದ್ದೆ ನೋಡ್ರಿ. ಈಗ ಯಾವ ಥರ ಎಷ್ಟು ಬೆಸ್ಟ್ ಎರೆಹುಳ ಗೊಬ್ಬರ ತಯಾರು ಆಯ್ತು ನೋಡ್ರಿ. ಇದು ಏಕ್ದಮ್ ಗೊಬ್ಬರ ನೋಡ್ರಿ, ಇದು ಕ್ವಾಲಿಟಿ ನೋಡ್ರಿ ಎಷ್ಟು ಸರಿಯಾಗದ ನೋಡ್ರಿ. ಜಸ್ಟ್ ಒಂದು ಪಲ್ಟಿ ಮಾಡಿದ್ರೆ ಹುಳ ನೋಡ್ರಿ ಯಾವ ಥರ ಅವ. ಈ ಕಡೆ ನೋಡ್ರಿ ಹುಳ ನೋಡ್ರಿ ನೀವೇ. ಇದು ಒಂದ್ಸರಿ ತಂದುಬಿಟ್ಟಿದೆ, ಪರ್ಮನೆಂಟ್ ಆಗಿ ದಿನ ಬೆಳಿಲಾತವೆ. ಒಂದು ದಿನ ಹೆಚ್ಚಿಗೆ ಅಲ್ಲ, ತಗೊಳ್ಳಿ ಕಡಿಮೆ ಅಂತೂ ಆಗಲ್ಲ. ಆ ಸಲಕ್ಕೆ ಇದೊಂದು ಪರ್ಮನೆಂಟ್ ಶೆಡ್ ಮಾಡಿ ಈಗ ಏನಾವತ್ತು ಬ್ಯಾಸಿಗೆಗೂ ಪ್ರಾಬ್ಲಮ್ ಆಗಬಾರ್ದು, ಮಳೆಗಾಲದಾಗೂ ಹುಳಗಳು ಆ ಕಡೆ ಹೊಲದಾಗೆಲ್ಲ ಹರ್ಕೊಂಡು ಹೋಗ್ಬಾರ್ದು, ಮತ್ತು ಗೊಬ್ಬರ ಎಲ್ಲ ಹಾಳಾಗ್ಬಿಡ್ದು. ಹೊಸ ಒಂದು ಶೆಡ್ ಮಾಡಿ ಹೊಸ ಒಂದು ಶೆಡ್ನಾಗ ಈ ಥರ ಮತ್ತು ಹೊಸ ಬೆಡ್ ತಯಾರು ಮಾಡತ್ತಿದ್ದೆವು. ನಿಮ್ಗೆ ಯಾರಿಗಾದ್ರೂ ಎರೆಹುಳ ಗೊಬ್ಬರ ಬೇಕಾಯ್ತಂದ್ರೆ ನಂಗೆ ಕಾಲ್ ಮಾಡಿರಿ. ನನ್ನ ಹೆಸರು ಪ್ರದೀಪ್ ತಂಬಾಕೆ ಅದ. ನಮ್ಮ ಊರು ಘಾಟಿಪುರ್ಗ, ನಾವು ಬಸವ ಕಲ್ಯಾಣ ತಾಲೂಕದವರು, ಬೀದರ್ ಜಿಲ್ಲಾ. ನಮ್ಮ ಗುಲ್ಬರ್ಗಾನು ಸಮೀಪ ಅದ. ಈ ಕಡೆ ಮಹಾರಾಷ್ಟ್ರದ ಉಮರ್ಗಾ, ಲಾತೂರ್, ಉಸ್ಮಾನಾಬಾದ್ ಇದೆಲ್ಲ ಸರಿ ಬಂದ. ಈ ಕಡೆ ಯಾರಿಗಾದ್ರೂ ಗೊಬ್ಬರ ಬೇಕಾಯ್ತು, ಎರೆಹುಳ ಬೇಕಾದ್ರು ಅಂದ್ರೆ ನಂಗೆ ಕಾಲ್ ಮಾಡಿ ಎರೆಜಲನ್ನು ತಯಾರು ಮಾಡ್ತೇವೆ. ಈ ಕಡೆ ನಾವು ಬೆಡ್ ತಯಾರು ಮಾಡಿ ಈ ಥರ ಮೊದಲೆಲ್ಲ ನಾವು ತಟ್ಟಿನ ಚೀಲ ಹಾಕ್ತೀವಿ. ತಟ್ಟಿನ ಚೀಲ ಒಳಗೆ ಸ್ವಲ್ಪ ಗೊರ್ಲಿ ಹುಳಗಳು ಬಂದು ಭಾಳ ಪ್ರಾಬ್ಲಮ್ ಆಗ್ತವೆ. ಈ ಥರ ಈಗೆಲ್ಲ ಹಚ್ಚಂದು ಗ್ರೀನ್ ನೆಟ್ಟೆ ಹಾಕಿ ಈ ಥರ ಮುಚ್ಚಿ ಇದ್ರ ಮ್ಯಾಗೆಲ್ಲ ನೀರು ಸಿಂಪಡಿಸ್ತೇವೆ. ಇದು ಕ್ವಾಲಿಟಿ ನೋಡ್ರಿ ಯಾವ ಥರ ಏಕ್ದಮ್ ಖರ್ರ ಗೊಬ್ಬರ ಅದ ನಮ್ಮದು. ನಿಮ್ಗೆ ಯಾರಿಗಾದ್ರೂ ಬೇಕಾಯ್ತಂದ್ರೆ ಯಾವಾಗೂ ಕಾಲ್ ಮಾಡಿರಿ, ಬಂದು ನೋಡ್ರಿ. ನಿಮಗೂ ಇದ್ರ ಮಾಹಿತಿ ಏನು ಬೇಕಾಯ್ತದ್ರೂ ಕೇಳ್ರಿ, ಇದ್ರ ಪೂರಾ ಮಾಹಿತಿನೂ ಹೇಳ್ಕೊಡ್ತೇವೆ ನಿಮ್ಗೆ. ನಮ್ಮ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ಆದಷ್ಟು ಮಟ್ಟಿಗೆ ನಂದು ಇದು ವಿಡಿಯೋ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಭೇಟಿ ಆಗೋಣ್ರಿ. ನಮಸ್ಕಾರ ರೀ ನಿಮಗೆಲ್ಲರಿಗೆ.